ಹಲೋ ಫ್ರೆಂಡ್ಸ್, ಹಾಯ್, ಹೇಗಿದ್ದೀರಾ ಎಲ್ಲರೂ? ಇದು ಏನಪ್ಪ ಅಂದರೆ ನಿನ್ನೆ ಈವ್ನಿಂಗ್ ವ್ಲಾಗ್ ಇದು. ನಾನು ನಿನ್ನೆ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಹಾಗೆ ನಿನ್ನೆ ಸಾಯಂಕಾಲದ ವ್ಲಾಗ್ ಅಷ್ಟೇ ಹಾಕ್ತಾಯಿದ್ದೀನಿ. ಬೆಳಗ್ಗೆ ಅದೆಲ್ಲ ಹಾಕೋಕ್ಕಾಗಿರಲಿಲ್ಲ. ಅದು ಸಾಯಂಕಾಲ ವ್ಲಾಗ್ ಹಾಕೋಕ್ಕೆ ಏನು ಕಾರಣಪ್ಪ ಅಂದರೆ ನಮ್ಮ ಮನೆಯಲ್ಲಿ ಚಿಂಟು ಪಿಂಟು ಅಂತ 2 ಬೆಕ್ಕಿದ್ದಾವೆ. ಅವು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ವು. ಅದಕ್ಕೆ ನಿಮಗೆ ವಿಡಿಯೋ ಮಾಡಿಬಿಡೋಣ ಅಂತ. ಅವು ಬಂದು ನಮ್ಮ ಮನೆಗೆ 1 ತಿಂಗಳಾಯಿತು. ಬಟ್ ಅವು ಎಷ್ಟೋ ಅದು ಹುಟ್ಟಿ 15 ದಿವಸಕ್ಕೇನೋ ನನ್ನ ಮಗ ತೊಗೊಂಡು ಬಂದಿದ್ದ ಅವನ್ನ 2. ನೋಡಿ, ಇದೆ ಚಿಂಟು ಪಿಂಟು ಅಂತ. ಒಂದು ಹೆಣ್ಣಿದೆ, ಒಂದು ಗಂಡು ಬೆಕ್ಕಿದೆ. ಅದು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ವು. ಅದಕ್ಕೆ ಜಸ್ಟ್ ಒಂದು ವಿಡಿಯೋ ಮಾಡಿ ಹಂಗೆ ಲಾಗ್ ಥರ ಹಾಕೋಣ ಅಂತ ಹಾಕ್ತಿದ್ದೀನಿ. ನಮ್ಮ ಚಿಂಟು ಪಿಂಟು ಆಟ ನೀವು ನೋಡಿ ಯಾವ ಥರ ಆಡ್ತಾ ಇದ್ದಾವೆ ಅಂತ. ಇದು ನೋಡಿ, ಇದು ಪಿಂಟು ಅಂತ, ಬ್ಲ್ಯಾಕ್ ಕಲರ್ದು ಪಿಂಟು ಅಂತ, ಅದು ಚಿಂಟು ಅಂತ. 2 ಬೆಕ್ಕು ತುಂಬ ನಾಟಿ ಥರ ಮಾಡ್ತವೆ, ತುಂಬ ಗಲಾಟೆ ಮಾಡ್ತವೆ. ನೋಡಿ, ಶೋಕೇಸ್ನಲ್ಲಿ ಹೋಗಿ ಕೂತ್ಕೊಂಡಿದ್ದಾವೆ. ಅಲ್ಲಿ ಸಾಯಿಬಾಬಾನ ಮೂರ್ತಿ ಇದೆ, ಬೀಳತ್ತೆ ಬಾ ಅಂತಂದ್ರೆ ಕೇಳ್ತಿಲ್ಲ. ಶೋಕೇಸ್ನಲ್ಲೆಲ್ಲ ಹತ್ತಿ ಹೋಗಿ ಕೂಡ್ತಾ ಇದ್ದಾವೆ. ಅದಕ್ಕೆ ಹಾಗೆ ಸುಮ್ಮನೆ ವಿಡಿಯೋ ಮಾಡೋಣ ಅಂತ ಸುಮ್ಮನೆ ಸಾಯಂಕಾಲ ಹಾಗೆ ಟಿ ವಿ ನೋಡ್ತಾ ಸೀರಿಯಲ್ ನೋಡ್ತಾ ಕೂತಿದ್ದೆ. ಅವರು ಗಲಾಟೆ ಮಾಡೋದು ನೋಡಿ ಅವೆರಡು ಹಾಗೆ ವಿಡಿಯೋ ಮಾಡಿ ಬಿಡ್ತಿದ್ದೀನಿ. ನಮ್ಮ ಚಿಂಟು ಪಿಂಟು ಗೇಮ್ ಯಾವ ಥರ ಆಡ್ತಿದ್ದಾವೆ, ಹೆಂಗೆ ಆಡ್ತಿದ್ದಾವೆ, ಹೆಂಗೆ ಅನಿಸುತ್ತೆ ಅವ್ರದ್ದು ಅವು ಗಲಾಟೆ ಮಾಡೋದು ರೀತಿ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಆ ಶೋಕೇಸ್ ಡೋರ್ ಹಾಕಿದ ತಕ್ಷಣ ಈ ಕಡೆ ವಿಂಡೋ ಹತ್ತಿರ ಬಂದು ಅಷ್ಟೇ. ವಿಂಡೋ ಹತ್ತಿರ ಬರೋದು ನಾವು ಇನ್ನೂ ಚಿಕ್ಕು ಅದು ಹುಟ್ಟಿ 15 ದಿವಸಕ್ಕೆ ನನ್ನ ಮಗ ತೊಗೊಂಡು ಬಂದಿದ್ದ. ನಮ್ಮ ಮನೆ ಹತ್ರನೇ ಮರಿ ಹಾಕಿತ್ತದು. ನಾನಂದೆ ಬೇಡಪ್ಪ ಅವು ದೊಡ್ಡವಾಗಲಿ ಅಂದರೂ ಅವನು ಕೇಳಿಲ್ಲ. ಇಲ್ಲ, ಸಣ್ಣವಿದ್ದಾಗೆ ತರೋಣ ಅಂತ ತೊಗೊಂಡು ಬಂದಿದ್ದಾನೆ. 2 ಇವಾಗ 1 ತಿಂಗಳದ್ದೇನೋ ಇದಾವಷ್ಟೇ. ಅವು ಎಷ್ಟು ಗಲಾಟೆ ಮಾಡ್ತಾವೆ ಗೊತ್ತಾವು. ಇನ್ನೂ ನೋಡಿದರೆ ಬಾಟ್ಲಿ ಅಂತ ಹಾಲು ಕುಡಿಯುತ್ತೆ. ಅದು ನೋಡಿದರೆ ಚೆನ್ನಾಗಿ ಊಟಸ್ಥ ಮಾಡೋಕ್ಕೆ ಬರಲ್ಲ. ಅಂದರೂ ಸುತ ಅಷ್ಟು ಗಲಾಟೆ ಮಾಡ್ತವೆ. ಮನೆಯಲ್ಲಿ ಒಂದು ಕಡೆ ಕೂತಲ್ಲೇ ಕೂಡಲ್ಲ. ಇಬ್ಬರು ಸೇರಿದರೆ ಮುಗಿದು ಹೋಯ್ತು, ಅಷ್ಟು ಗಲಾಟೆ ಮಾಡ್ತವೆ. ನೋಡಿ, ಎಷ್ಟು ವಿಂಡೋದಲ್ಲೆಲ್ಲ ಹೇಳ್ತಿದ್ದೀನಿ, ಅಲ್ಲಿ ಸಿಕ್ಕೊತೀವಿ ಅಂತಂದ್ರೆ ಕೇಳ್ತಾ ಇಲ್ಲ, ಆಟ ಆಡ್ತಿದ್ದಾವೆ. ಯಾವ ಥರ ಅನ್ನಿಸ್ತು ಅಂತ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ವಿಡಿಯೋನ ತುಂಬ ಸಪೋರ್ಟ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ, ಫುಲ್ ನೋಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲಾದರೂ ನನಗಿರಬೇಕು. ನೋಡಿ, ನಮ್ಮ ಚಿಂಟು ಪಿಂಟು ಹೆಂಗೆ ಆಟ ಆಡ್ತಿದ್ದಾವೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ನೋಡಿ,
ನೋಡಿ ಫ್ರೆಂಡ್, ಇವಾಗ ಎಲ್ಲ ಗಲಾಟೆ ಮಾಡಿ ಹೆಂಗೆ ಮಲ್ಕೊಂಡಿದ್ದಾವೆ ಎರಡು. ಅವು ಯಾವಾಗಿದ್ರು ನಾನು ತೊಡೆ ಮೇಲೆ ಮಲ್ಕೊತಾವೆ. ನಮ್ಮ ಹಸ್ಬೆಂಡ್ ಅದೇ ಅಂತಾರೆ, ಅವನೇನು ಕೆಳಗೆ ಮಲ್ಗಿಸೋ ರೂಢ ಮಾಡಿಸಿಲ್ಲ, ಕೇಳಂಗಿಲ್ಲ ಅಂತ. ಏನಂದ್ರೂ ಕೇಳೋದೇ ಇಲ್ಲ. ನಾನು ಸ್ವಲ್ಪ ಟಿ ವಿ ನೋಡ್ತಾ ಕೂತ್ರೆ ಸಾಕು, ಬಂದು ನಾನು ತೊಡೆ ಮೇಲೆ ಮಲ್ಕೊಳಕ್ಕೆ ಶುರು ಮಾಡುತ್ತೆ. ನೋಡಿ ಹೆಂಗೆ ಮಲ್ಕೊಂಡಿದ್ದಾವೆ ಎರಡು. ಮೊದಲು ಫಸ್ಟ್ ಇದು ಬರ್ತಿದ್ದಿಲ್ಲ, ಬ್ಲ್ಯಾಕ್ ಕಲರ್ ಬಗ್ಗೆ ಯಾವಾಗಿದ್ರು ನನ್ನ ಹತ್ರ. ಇವಾಗ ಅದು ಬರೋದು ನೋಡಿ, ಇದು ಬರೋಕ್ಕೆ ಶುರು ಮಾಡಿದೆ. ನೋಡಿ, ಕಿಟನ್ ಫುಡ್ ಅಂತ ನಾನು ನಮ್ಮ ಬೆಕ್ಕಿಗೆ ಫುಡ್ ತರಿಸಿದ್ದೆ. ಇದು ಒಂದು ಬಾಕ್ಸ್ ಖಾಲಿ ಆಗಿತ್ತು, ಇದು ಸೆಕೆಂಡ್ ಒಂದು ಬಾಕ್ಸ್. ಇದೇನಪ್ಪ ಅಂದರೆ ನಮ್ಮದು ಇದು ಪಿಂಟು ಇದೆಯಲ್ಲ, ಅದೆಲ್ಲ ತಿನ್ನತ್ತೆ. ಅದು ಏನೇ ಕೊಟ್ಟರು, ಚಾಕ್ಲೇಟ್ ಕೊಡಲಿ ಏನೇ ಕೊಡಲಿ ಎಲ್ಲ ತಿನ್ನತ್ತೆ. ಬಟ್ ಇದು ಇನ್ನೊಂದು ಚಿಂಟು ಒಟ್ಟು ತಿನ್ನಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ. ಅದು ಒಂದು ಬಾಕ್ಸ್ ಅದೇ ಖಾಲಿ ಮಾಡ್ತೀವಿ, ಸೆಕೆಂಡ್ ಒಂದು ಬಾಕ್ಸ್ ತರಿಸಿದೆ ನಾನು. ಅದೇನಿದೆಲ್ಲ ಇನ್ನೊಂದು ಚಿಕ್ಕ ಬಕ್ಕಿದೆಲ್ಲ, ಅಂದರೆ ಇದು ಬ್ಲ್ಯಾಕ್ ಕಲರ್ ಬೇಕು, ಇದೆಲ್ಲ ತಿನ್ನತ್ತೆ. ಇದಕ್ಕೆ ನೋಡಿ ನಾನು ಮೀಶೋದಿಂದ ಆರ್ಡ್ರ್ ಮಾಡಿದ್ದೆ. ಆವಾಗಿದ್ದನ್ನು ಮೀಶೋದಿಂದ ಆರ್ಡ್ರ್ ಮಾಡಿದ್ದೆ. 399 ಇದೆ, ಬಟ್ ನಾನು 230ಗೆ ಮೀಶೋದಿಂದ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ ಇದನ್ನು ನಾನು. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿ ಇದು ಮಾಡೋದು ಕಿಟನ್ ಫುಡ್ ಅಂತ. ಆಮೇಲೆ ಇದು ನೋಡಿ, ನಮ್ಮ ಇನ್ನೊಂದು ಬೆಕ್ಕಿದೆಯಲ್ಲ, ಅದು ಚಿಂಟು ಅಂತ. ಇದು ಬರೀ ಯಾವಾಗಿದ್ರೂ ಹಾಲು ಅಂತ ಬಾಟ್ಲಿ ಕುಡಿಯುತ್ತೆ. ಅಂದರೆ ಇದು ನಾವು ಬೆಕ್ಕಿನ ಮರಿ ತಂದಾಗ ಅವು ಇನ್ನೂ 15ರಿಂದ 20 ದಿನದಷ್ಟೇ ಇದ್ವಲ್ಲ, ಅದಕ್ಕೆ ನಾವು ಸ್ವಲ್ಪ ಬಾಟ್ಲಿ ಹಾಲು ರೂಢ ಮಾಡಿದೆ. ಅದು ಇನ್ನು ಬ್ಲ್ಯಾಕ್ ಕಲರ್ ಬೆಕ್ಕು ಬಿಟ್ಟು ಇದು ಎಲ್ಲ ಬಿಸ್ಕಿಟ್ ತಿನ್ನೋದು, ಅನ್ನ ಉಣ್ಣೋದೆಲ್ಲ ಮಾಡ್ತಿತ್ತು. ಬಟ್ ಇದೇನಿದೆಲ್ಲ ಇನ್ನೊಂದು ಬ್ರೌನ್ ಕಲರ್ದು, ಅದು ಏನಂದ್ರೂ ಕೇಳಲ್ಲ. ಯಾವಾಗ ನೋಡಿದರೂ ಹಾಲು ಅಂತ ಅನ್ನುತ್ತೆ. ಇದು ಕೆಂದು ಕಲರ್ದು ಇನ್ನೊಂದು ಬೆಕ್ಕಿದೆಯಲ್ಲ ಅದು. ಇದು ನೋಡಿ, ಇವೆರಡು ನಮ್ಮ ಬೆಕ್ಕಿನ ಊಟ, ಕಿಟನ್ ಫುಡ್ ಅಂತ. ಇದು ನಾನು ದಿನಕ್ಕೆ 2 ಟೈಮ್ ಹಾಕ್ತೀನಿ, ಮಧ್ಯಾಹ್ನ ಮತ್ತು ನೈಟು. ಆಮೇಲೆ ಬೆಳಗ್ಗೆ ಮತ್ತು ನೈಟು. ನಾನು ಮಧ್ಯಾಹ್ನ ಎಲ್ಲ ಅದಕ್ಕೆ ಅನ್ನ, ಹಾಲು, ಮೊಸರು ಕೊಟ್ಟಿರ್ತೀನಿ, ಅದು ಊಟ ಮಾಡಿರುತ್ತೆ ಅದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇದೇ ನೋಡಿ, ಇದಿದೆಲ್ಲ ನಮ್ಮದೆಲ್ಲ ತಿನ್ನತ್ತೆ. ಇದು ನಮ್ಮ ಮನೆಯಲ್ಲಿನ ಕ್ಯೂಟ್ ಪಿಂಟು. ಇದು ನಂಗೆ ಅದಕ್ಕೆ ಇದು ಇಷ್ಟ ಆಗುತ್ತೆ. ನಮ್ಮ ಹಸ್ಬೆಂಡಿಗೂ ಅಷ್ಟೇ ಇದೇ ಇಷ್ಟ ಆಗುತ್ತೆ. ಯಾಕೆಂದರೆ ಏನು ಕೊಟ್ಟರು ಬೇಡ ಅನ್ನಲ್ಲ, ಅದೆಲ್ಲ ತಿನ್ನತ್ತೆ. ಅದು ಚಾಕ್ಲೇಟ್ ತರಿಸ್ಕೊಟ್ರು, ಅದು ಕಿಟನ್ ಚಾಕ್ಲೇಟ್ ಅದು ತರಿಸ್ಕೊಟ್ರು ತಿನ್ನತ್ತೆ. ಬಟ್ ಇದೇನಿದೆಯಲ್ಲ, ಇನ್ನೊಂದು ಬೇಕಿದೆಯಲ್ಲ, ಅದು ಒಟ್ಟು ಏನಂದ್ರೂ ತಿನ್ನಲ್ಲ. ಅದು ಬರೀ ಹಾಲು. ಯಾವಾಗ ನೋಡಿದ್ರೆ ಬಾಟ್ಲಿ ತುಂಬ ಹಾಲು ರೆಡಿ ಇಟ್ಕೊಂಡೇ ಇರಬೇಕು ನಾನು. ಅದೊಂದೇ ತೊಗೊಳ್ಳೋದು ಅದು. ನೋಡಿ ಫ್ರೆಂಡ್, ಹಾಗೆ ಸಾಯಂಕಾಲ ನಮ್ಮ ಮನೆಯವರು ಸ್ನ್ಯಾಕ್ಸ್ ಅಂತ ಕಾಂದ ಬಜ್ಜಿ ತೊಗೊಂಬಂದಿದ್ರು. ಈರುಳ್ಳಿದು ಕಾಂದ ಬಜ್ಜಿ ಮತ್ತು ಬೆಳ್ಳುಳ್ಳಿ ಚುಮರಿ ತೊಗೊಂಡಿದ್ರು. ಇಲ್ಲೇ ಸ್ಪೆಷಲ್, ಇಲ್ಲೇ ನಮ್ಮ ಊರಲ್ಲಿ ಬಜ್ಜಿ, ಕಿರಿಮಿಟ್ಟು, ಮಿರ್ಚಿ ಅಂತಂದರೆ ಇವೆಲ್ಲ ಸ್ಪೆಷಲ್ಲು. ಇದರಲ್ಲಿ ಕಾಂದ ಬಜ್ಜಿ ಮತ್ತು ಬೆಳ್ಳುಳ್ಳಿ ಚುಮರಿ ತೊಗೊಂಬಂದಿದ್ರು. ಹಾಗೆ ಅದು ಮಳೆ ಒಂದು ಬರ್ತಾ ಇತ್ತಲ್ಲ, ಮಳೆ ಚಳಿ ಇತ್ತಲ್ಲ, ಹಾಗೆ ತಿನ್ನೋಣ ಅಂಥೇಳಿ ತೊಗೊಂಬಂದಿದ್ರು. ಇವಾಗ ನಾವು ಇನ್ನೂ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.